ಕೊಡೋರು ಅಂತ ಕಾಣಿಸ್ತು. ಹಾಗೇನಿಲ್ಲ. ನಾನು ಹೊರಗಡೆ ಸುತ್ತಾಡೋದಕ್ಕೆ ಹೋಗಿದ್ದೆ. ಹೌದಾ? ಹೋದಾಗ ಒಂದು ಹಾಡು ಕಿವಿಗೆ ಬಿತ್ತು. ಕೇಳೋದಕ್ಕೆ ತುಂಬಾ ಚೆನ್ನಾಗಿತ್ತು. ಆ ಹಾಡನ್ನು ಒಂದ್ಸರಿ ನೀವು ನನ್ನ ಮುಂದೆ ಹಾಡ್ಬೋದಲ್ಲ? ಮಾಮ ನಾನು ಹಾದಲಿ. ಶುದ್ಧ ಮಾತಾಡಕ ಬರಂಗಿಲ್ಲ. ನಾನು ಹಾದಲಿ. ನೋಡಿ ಇನ್ನ ಒದರಂದ್ರೆ ಒಂದ್ 4 ಗತ್ತೆ ಡೈಲಾಗ್ ಓದ್ರಿ ಹೇಳ್ತಾನ್ರಿ. ಇನ್ನು ಹಾಡ್ರಿ, ಪದ ಕಟ್ರಿ, ಇವೆಲ್ಲ ನಮ್ಗೆ ವರ್ಕೌಟ್ ಆಗ. ಹಾಡನು ಹಂಗ ಹಾಡ್ರಲ್ಲ. ಹಂಗ ಕತ್ತಿ ಹಂಗ ಓದದ ಮಾಮ. ಆಯ್ತು, ನೀವು ಇಷ್ಟೊಂದು ಕೇಳ್ತಾ ಇದ್ರಂದ್ರೆ ಹಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ನೂರಾರು ಜನ್ಮದ ಗೆಳತಿ, ಶೃಂಗಾರ ಸೀಮೆಯ ಒಡತಿ, ನಿನ್ನಂದ ಚಂದವು ನಂತರಂಗ ತುಂಬಿಕೊಂಡ ಮಾತೆ. ಎಷ್ಟು ದಿನದಿಂದ ನಡೆದಿದೆ ನಿಮ್ಮ ಕಳ್ಳಾಟ ತಳ್ಳಾಟ? ದೋಸ್ತಿ ಅಂತ ಹೊಸ್ತಿಲೊಳಗೆ ಕರ್ಕೊಂಡ್ರ ದೋಸ್ತನ ತಂಗಿನ. ಶಭಾಷ್! ನಿಮ್ಮಂತವರಿಂದಲೇ ದೋಸ್ತಿಗೆ ದೋಖ ಆಗ್ತಾ ಇರೋದು. ಇಲ್ಲ, ನೀವು ತಿಳ್ಕೊಂಡಿರೋ ಹಾಗೆ ಯಾವತ್ತು ಉಂಡು ಮನಿ ಜಂತಿ ಅನ್ಸ ಕೆಲಸ ಮಾಡವನಲ್ಲ ನಾನು. ಉಂಡು ಮನಿ ಜಂತಿ ಒಂದೊಂದ ಏನಸ ಮಾಲ್ನಿ ಗುತ್ತಿಗೆ ಹೋಲ್ಸೇಲ್ ಮನಿನ ಹೊಡೆದ್ ಬಿಡುದು. ಇನ್ನು ಮುಂದೆ ಮುಚ್ಚಿಟ್ರೆ ಪ್ರಯೋಜನ ಇಲ್ಲ. ಏನು? ನಾನು ಶಿಲ್ಪಾನ ಮನಸಾರೆ ಪ್ರೀತಿಸ್ತಾ ಇದ್ದೀನಿ. ಬಾಯ್ ಬಿಗಿ ಹಿಡಿದು ಮಾತನಾಡು ಬೋಳಿ ಮಗನೇ. ಅಡ್ಡ ಕತ್ತರ್ ಸಾಕಬಿಟ್ಟೇನು? ಪ್ರೀತಿ ಮಾಡ್ತಾನಂತೆ ಪ್ರೀತಿ. ಏಯ್ ಅಲ್ಲ, ನನ್ನ ತಂಗಿಲಿ ಅಂತದ್ ಏನ್ ಇಷ್ಟ ಆಯ್ತಂತ ನನ್ನ ತಂಗಿನ ಇಷ್ಟ ಪಡ್ತಾ ಇದ್ದೀಯಾ? ಪವಿತ್ರವಾದ ಹೃದಯ, ಪ್ರೀತಿಸುವ ಮನಸ್ಸು, ಸ್ವಚ್ಛಾರಿತ್ರ್ಯ ಇದೆ ಅಂತ ನಾನು ಅವಳನ್ನ ಪ್ರೀತಿಸ್ತಾ ಇದ್ದೀನಿ. ಇದೆಲ್ಲ ಐತೆ ಅಂತ ನನ್ನ ತಂಗಿನ ಬೋರ್ಡ್ ಹಾಕೊಂಡ್ ಅಡ್ಡಾಡತ್ತಿದ್ಲನ. ಬೀದಿಲಿ ಭಿಕ್ಷೆ ಬೇಡೋ ಭಿಕ್ಷು ಕೂಡ ಸಚ್ಚಾರಿತ್ರವಂತಳೆ ಆಗಿರ್ತಾಳ. ಅವಳಲ್ಲೂ ಕೂಡ ಒಳ್ಳೆಯ ಹೃದಯ ಇರುತ್ತೆ ಅಂತೇಳಿನ ಕೈ ಒಡ್ಡಿ ಭಿಕ್ಷಾ ಬೇಡಿ ಹೊಟ್ಟಿ ತುಂಬಿಸ್ಕೋತಾಳ ವಿನಃ ಆದ್ರ ಮಾಡಿ ಅಲ್ಲ. ಅವಳ ಮೇಲೆ ನಿನ್ನ ಪ್ರೀತಿ ಹುಟ್ಟಬೇಕಿತ್ತು, ನನ್ನ ತಂಗಿನ ಯಾಕೆ ಬೇಕಿತ್ತು? ಪ್ರೀತಿ ಯಾವತ್ತು ಇಂಥವ್ರ ಮೇಲೆ ಹುಟ್ಟಬೇಕು ಅಂತ ಹುಟ್ಟಲ್ಲ ಗೌಡ್ರೆ. ಇಂಥವ್ರ ಮೇಲೆನೆ ಹುಟ್ಟಬೇಕಂತ ಹುಟ್ಟುತ್ತೆ ನಿಮ್ಮಂತ ಬಡ ವಿಕಾರಿಗಳ ಪ್ರೀತಿ. ನಮ್ಮಂತ ಶ್ರೀಮಂತರ ಮನೆ ಹೆಣ್ಣು ಮಕ್ಕಳನ್ನ ಹುಡುಕೋದು, ಅವ್ರ ತಲೆಯಲ್ಲಿ ಪ್ರೀತಿ ಪ್ರೇಮ ಹಾಳು ಮುಳು ತುಂಬೋದು. ಆಮೇಲೆ ಹೊಟ್ಟಿ ಬರ್ಸಿ ಬ್ಲ್ಯಾಕ್ ಮೇಲ್. ನಾವ್ ಇರ್ತೀವಲ್ಲಪ್ಪ ಸಮಾಜದಲ್ಲಿ ದೊಡ್ಡವರು ಅನ್ನಿಸ್ಕೊಂಡವರು. ಯಾಕೆ? ಸಮಾಜಕ್ಕೆ ತಲೆ ಎತ್ತಿ ಉತ್ತರ ಕೊಡೋದಕ್ಕಾಗೋದಿಲ್ವಲ್ಲ. ನಿಮ್ಮಂತ ವಿಕಾರಿಗಳ ಕಾಲಿಗೆ ಬಿದ್ದು ಬಾರಯಾಳಿಮೈ ಅಂತ ಕರೆದು ಕನ್ಯಾದಾನ ಮಾಡಿಕೊಡ್ಬೇಕು. ಆದಷ್ಟು ಬೇಗನೆ ಶ್ರೀಮಂತರಾಗಿ ಬಿಡ್ಬೇಕೇನೋ ದರಿದ್ರ ದುರ್ಬುದ್ಧಿ. ಇಲ್ಲ, ಯಾವುದೇ ದರಿದ್ರ ದುರ್ಬುದ್ಧಿ ಇಟ್ಕೊಂಡು ನಾನು ಅವಳನ್ನ ಪ್ರೀತಿಸ್ಲಿಲ್ಲ. ನಿಸ್ವಾರ್ಥ ಪ್ರೀತಿನ ಕಂಡಿದ್ದೀನಿ. ಮುಚ್ಕೋರ ನಿನ್ ನಿಸ್ವಾರ್ಥ ಪ್ರೀತಿನ. ಬಾಯ್ ಯಾಕೆ? ಬಾಯ್ ಚಪ್ಲಿ ಹಾಕೋ. ಜೋಡಿ ಚಂದ ಕಾಣಕತ್ತೆ ತಲ್ಲಿಗೆ. ಅಸಹ್ಯ ಕಾಣ್ತಾ ಇದೆ. ಹೌದಾ? ಇಜ್ಜೋಡ ಬಜ್ಜೋಡಾಗ್ಯಾವ, ಅದ್ಲೆ ಬದ್ಲಿ ಆಗಿದೆ ಗೌಡ. ನೋಡಿದ ಜನ ಅನ್ಬೋದಲ್ಲ. ಯಾವುದೋ ದೇವಸ್ಥಾನದ ಮುಂದೆ ಕಳೆದಿರ್ತಕ್ಕಂಥ ಚಪ್ಪಲಿನ ಕಳು ಮಾಡಿ ಹಾಕೊಂಡು ಬಂದ ನಂತರ ಇಜ್ಜೋಡ ಬಜ್ಜೋಡಾದ್ರೆ ಕಾಲಾಗ ಹಾಕೊಳ್ಳೋ ಚಪ್ಪಲ್ಲ ಚಂದ ಕಾಣಂಗಿಲ್ಲ. ಇನ್ನ ನನ್ನ ತಂಗಿ ನಿನಗೆ ಹ್ಯಾಂಗ ಜೋಡಿ ಆಗ್ತಾಳಲ್ಲೇ ಹರಾಮ್ ಕೋರ್. ನಿಮ್ಮ ತಂಗಿಗೆ ನಾನು ಅವತ್ತೇ ಹೇಳಿದೆ, ನಾನೊಬ್ಬ ಬಡವ, ನೀನು ಶ್ರೀಮಂತನ ತಂಗಿ, ಈ ಪ್ರೀತಿ ಸರಿ ಹೋಗಲ್ಲ ಅಂತ. ಆದ್ರೆ ನೀ ನನ್ನ ಕೈ ಹಿಡಿದೆ ಹೋದ್ರೆ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತೀನಿ ಅಂದ ನಿಮ್ಮ ತಂಗಿ. ಸತ್ರ ನಮ್ಮ ತಂಗಿ ಸಾಯ್ತದ್ಲಲ್ಲಿ, ನಿಮ್ಮ ತಂಗಿ ಸಾಯ್ತಾಳನ? ಸ್ತ್ರೀ ಹತ್ಯೆ ಮಹಾ ಪಾಪ ಅಂತ ಹೇಳ್ತಾರೆ. ಪ್ರೀತಿ ಬಯಸಿ ಬರುವ ಹೃದಯವನ್ನ ದೂರ ತಳಿದ್ರೆ ಆ ಪಾಪಕ್ಕೆ ನಾನು ಗುರಿ ಆಗ್ತೀನಿ ಅನ್ನೋ ಕಾರಣಕ್ಕೋಸ್ಕರ ಅವಳನ್ನ ಪ್ರೀತಿ ಮಾಡಿದೆ. ಇಂಥ ನನ್ನ ಪವಿತ್ರವಾದ ಪ್ರೀತಿನ ಚಪ್ಪಲಿ ಹೊಲಿಸ್ಬಿಟ್ರೆ ಗೌಡ್ರೆ. ಚಪ್ಪಲಿಗೆ ಹೋಲಿಸ? ಏಯ್, ನನ್ನ ಚಪ್ಪಲಿಗೆ ಇಂತಿಷ್ಟು ಅಂತ ಕೆಮ್ಮತ್ತೈತಿ. ಆದ್ರೆ ಈ ನಿನ್ನ ದರಿದ್ರ ಪ್ರೀತಿ ನನ್ನ ಚಪ್ಪಲಿ ಕೆಳಗಡೆ ಹತ್ರ ಬೇಸಿಗೆಗೆ ಸಮಯ. ಈ ನಿಮ್ಮ ಆಸ್ತಿ ಅಂತಸ್ತು ಗೌರವಕ್ಕೆ ಕುಂದು ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ಬಡವನ ಪ್ರೀತಿಯನ್ನ ಬಲಿ ಕೊಡ್ಬೇಡಿ ಗೌಡ್ರೆ. ಬೇಕಾದ್ರೆ ಶಿಲ್ಪಗೋಸ್ಕರ ನೀವು ಹೇಳಿದ ಹಾಗೆ ಕೇಳ್ತೀನಿ. ಶಿಲ್ಪಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಶಿಲ್ಪಗೋಸ್ಕರ ನಿಮ್ ಕಾಲು ಹಿಡಿದು ಬಿಡ್ತೀನಿ ಗೌಡ್ರೆ. ಹೃದಯ ಇದೇನು ಶಿಕ್ಷೆ ನೀ ಬಯಸೋ ಪ್ರೀತಿ ಪರೀಕ್ಷೆ. ತಂದನ ತಾನೇ ತಾನೇ ತಂದ ಒಟ್ಟು ಕೋರಸ್ ಕೊಡಕ್ ಬಂದ ಬಿಡ್ತಾನೆ. ತಂದನೆ ತಾನೆ ತಂದನೆ ತಾನೆ. ಆಲಾಪ್ ತುಂಬಲ್ಲ, ನೀ ತುಂಬಕತ್ತಿಲ್ಲ.
ಅಲ್ಲ ನನ್ನ ತಂಗಿನ ಎಷ್ಟು ಪ್ರೀತಿ ಮಾಡೋದು ಅಂತೇಳಿ ಸಾಂದ್ ಒಂದು ಟೆಸ್ಟ್ ಮಾಡಿ ಹಾಗಾದ್ರೆ ಶಿಲ್ಪನ್ ಕೂಡ ಒಪ್ಕೊಂಡ್ಬಿಟ್ರಿ ಲಾಟನೇ ಚುಡ್ಕೆಡ್ರು ನಿಮ್ಮಂತ ಹಳೆ ಅಂತ ತರಕ್ ಆಗ್ತಿರ್ಲಿಲ್ರಿ ನನಗೆ ಚಪ್ಪಲ್ ರೀ ತಗೋರಿ ಹತ್ತಿ ಜಾಗದಾಗ ಕಾಲು ಹಾಕನ ಬಾ ತ್ರಾಸ ಆಗತೈತಿ ಕಾಲಲ್ಲ ಜೀವನದಾಗ ಏನೂ ಹಾಕಬಾರ್ದ್ರಿ ಹತ್ತಿ ಜಾಗದಾಗ ತ್ರಾಸ ಇನ್ ಮುಂದೆ ನಾನು ನಿಮಗೆ ಮಾಮ ಅಂತ ಕರೀಲ. ₹50 दे मामा. ಯವ್ವಾ ಮಾಮ ಯವ್ವಾ ಹಿಂಗ್ಯಾಕ್ಲಿ ಹಿಂದೇನು ಹಿಡ್ಕೊಳತ್ತೀವ ಅದು ಆಯಾದಿ ಕೊತ್ತಿದ್ದದ ಅದಾವಿಲ್ ನೋದಾಕತ್ತಿದ್ದೆ. ಅದು ಹಂಗೆ ಹೆಸ್ರು ಹೋದ್ರಿಲ್ಲಿ ಕರಿದಿತ್ತಂದ್ರೆ ಬಾಯ್ ತುಂಬ ಮಾವನವ್ರೇನ್ರಿ ಮಾಮ ಅಂದ್ರೆ ಹಿಂಗ್ ಚಾಲೂ ಮಾಡ್ತಾನ ಅಮ್ಮ ಅಂದಿ ಮತ್ತ ನಾವು ತೋಲ್ಗೆತಕ್ ಹೋಗ್ಬೇಕಾಗತ್ತ. ಅಲ್ಲ ಒಂದು ವಿಷಯ ಕೇಳೋದನ್ನ ಮರ್ತೆ ಕೇಳ್ರಿ. ನಿಮ್ ಜಮೀನ್ ಎಷ್ಟಿದೆ? ನಂದ 3 ಎಕರೆ ಇದೆ ಮಾವನವ್ರೆ. 3 ಎಕರೆ ಹಾ 3 ಎಕರೆ ನಮ್ಮ ಮಾಮದ ಪಾಕಾನೆ. ಅದ ಹಂಗಲ್ಲ 3 ಎಕರೆ ಗ್ರೌಂಡ್ ಅದ ಹಾ ರೀ. ಗ್ರೌಂಡ್ನ್ಯಾಗ ಒಂದ್ ಕಡೆ ಮೂಲ್ಯಾಗ ಪಾಯ್ಕಾನಿ ವಾಕಿಂಗ್ ಮಾಡೋದು ಆಮೇಲೆ ಕೂತ್ ಬರೋದು. ನೀವು ಹೇಳೋದ್ ಕೇಳಿ 4 ಎಕರೆ ಅನ್ಕೊಂಡ್ಬಿಟ್ಟೇನ್ರಿ. 3 ಎಕರೆ ಗಟ್ಲೆ ಪೈಕಣ್ಣಿ ಕಟ್ಟಿರ್ಬೇಕಂದ್ರ ಅದ್ರ ಬಿಲ್ಡಿಂಗ್ ಎಷ್ಟು ದೊಡ್ಡದಿರ್ಬೇಕು, ಆ ಬಿಲ್ಡಿಂಗ್ ಒಳಗಿರೋ ಬೋಗಾಣಿ ಅಂತದಿರ್ಬೇಕಂತ ನಾ ವಿಚಾರ. ಕುಂದದವ್ದು ಎಂಥವ್ದು ಇರಬೇಕು, ಎತ್ತೆತ್ತ ಕುಂದದ ತಿರ್ಬೇಕು. ಅಲ್ತಿ ಮಾರಿ ಕೊದಮಮ್ಮ ಕ್ಯಾರಿ ಬ್ಯಾಗ್ನಾಗ ಹಾಕೊಂಡ್ ಮನೆಗೆ ತಗೊಂಡ್ ಹೋಗ್ಲಿ. ಹೊಲಸು ಮಾತಾಡ್ತಿಲ್ಲ ಹೋಗ್ಲಿ ಬಿಡು. ನಮ್ಮ ಮಾಮ ಏನು ಓದ್ಯಾದಿ ಮಾತಾನೆ ಅಂದಲ್ಲಿ. ಎಲ್ಲ ಮಕ್ಕೊಂದು ಮಾಡ್ತಾನೆ. ಹೋಗ್ಲಿ ಬಿಡಿ. ಆ ಜಮೀನ್ ಯಾರ ಹೆಸರಲ್ಲಿದೆ? ನಮ್ಮ ಅಣ್ಣನವ್ರ ಹೆಸರಲ್ಲಿ ಐತ್ರಿ. ಮತ್ ನಿಮ್ಮ ಹೆಸರಲ್ಲಿ? ಅವನ ಹೆಸರಿನಾಗ ಹನುಮಂತ ದೇವ್ರ ಗುದಿ ಪೂಜೆ ಅದಕ್ಕೆ ಐತಿ. ವಾದ ಶನಿವಾರ ಹನುಮಂತ ದೇವ್ರ ಗುದಿ ಮುಂದೆ ಕುಂದಿರ್ತಾನ. ಕಡುಬು ಕಜ್ಜಿಕಾಯಿ ಹೋಲಿಗೆ ಬರ್ತಾವ. ವಾದಗತ್ಲೆ ಫ್ರಿಜ್ಜಿನಾಗ ಇಟ್ಕೊಂಡು ಅದನ್ನ ಬಿತ್ತಾನ ನಾವು. ಇರ್ಲಿ ಬಿಡೋ, ನನಗರ ಯಾರ್ದಾರ ಇರಕ್ಕೋಬೇಕು ತಂಗಿದಾಳೆ. ಆಕಿನ ನಿಮಗ್ ಕೊಟ್ಟು ಮದುವೆ ಮಾಡತ್ತ ನಂದ್ಮೇಲೆ ಈ ಆಸ್ತಿ ಎಲ್ಲ ನಿಮ್ದ. ನನಗ ಇಬ್ಬಿಬ್ಬದ ಒಬ್ಬದಿಗೆ ಅದ ಹೇಳೋ ಮದೆ. ನಿಮ್ದ ಏನಾದ್ರು ಅಭ್ಯಾಸ ಇದೆಯಾ? ಡ್ರಿಂಕ್ಸ್ ಎಲ್ಲ ಮಾಡೋದಿಲ್ಲ ಮಾಡೋರೆ. ನಾ ಏನ್ ಕೇಳಿ ನಿಮ್ ಸಿಗ್ನಲ್ ಮಾಡಿದ್ರಿ. ಸಿಗ್ನಲ್ ಗೊತ್ತಾಕತಿ, ಒಲಗದ ನಾವು ಕಲ್ಲ ಗಾಡಿ ಹೊಡ್ಯಾಂಗ ಗೊತ್ತಿರ್ತೈತಿ ಲೆಫ್ಟ್ ಯಾವ್ದ ರೈಟ್ ಯಾವ್ದ ಅಂತ. ಗೌರೀಶ ಏ ಗೌರೀಶ ಮಾಡಿಕೊಂಡ್ರು ತಯಾರಿ ಬರುತ್ತಿದ್ದೆ ಸವಾರಿ ಬಜಾರಲ್ಲಿ ದುಬಾರಿ ಆರಡಿ ಟೈಗರು ಈ ಟೈಗರು. ಅಲ್ಲದೆ ಯಾವಾಗ ಅವನ ಹಿಂದ್ ಕರ್ಕೊಂಡ್ ಹೋಗಿದ್ದು ಯಾವಾಗ ಗೊತ್ತ? 10 ರೂಪಾಯಿ ಕೊಟ್ಟು ಮ್ಯೂಸಿಕ್ ಹಾಕ್ಸ್ಕೊತೀರಿ. ಅದು ಏನಾಗೈತ್ರಿ ಅಂದ್ರ ಮಿಸ್ ಕಾಲ್ ಮಾಡಿದ್ನಿ ಅವನಿಗೆ. ಅವ ಕಿಸ್ ಕಾಲ್ ಹಾಕೊಂಡ್ಬಿಟ್ಟ. ಅವ್ನ್ ಇವತ್ತು ಕಿಸ್ಗಾಲ ಐತೆ ಇವತ್ತು. ನನ್ನ ಯಾಕೆ ಕೂಗಿದ್ರಿ? ಅಲ್ಲಿ ನೋಡಲ್ಲಿ ಯಾರು ಬಂದಾರ? ಎಮ್ಮಿ ಬೋಳಸ್ ಹಳಿ ಅಂದ್ರು. ಗುಡ್ ಮಾರ್ನಿಂಗ್. ಹಳಿ ಅಂದ್ರು ಯಾರು ಅವರು? ಯಾವಾಗ ಹೋಯಪ್ಪ? ಈಗ ಫಿಕ್ಸ್ ಆತಲ್ಲ. ಅದು ಎಂತ ಆಧಾರ್ ಕಾರ್ಡ್ ತಂದ್ಯೋ ಅಲ್ರಿ? ಎಲ್ಲ ಮುಗಿದ ಮ್ಯಾಗ ಹಳೆ ಅಂದ್ರು, ಬಂದ ಮ್ಯಾಗ ಪಳಿ ಅಂದ್ರು ಅಂದ್ರ ನಮ್ಮ ಹಳಿ ಅಂದ್ರು ಫಿಕ್ಸ್ ಆತಲ್ಲ. ಹಾ ನಮಸ್ಕಾರ ಗೌಡ್ರು. ಹಾ ವಾ ನಮಸ್ಕಾರ ರೀ ಗೌಡ್ರ. ನಮಸ್ಕಾರ. ನೋದವ ಮ್ಯಾಲ ಹಾದ ಒಮ್ಮೆ ಇವ ಪುತ್ ಇಲ್ಲೇ ಅದ ನಾನು. ಯಾಕ ನಿನ್ನ ಕಣ್ಣಾಗ ಸಗಣಿ ಇಟ್ಕೊಂಡಿದ್ದೆ ನಿತ್ತೋತಾನ. ಏನ್ರಿ ಗೌಡ್ರ ಅಂದ್ ಕೂಡ ಬೇಸ್ ಆತಲ್ ಧ್ವನಿ. ಹೌದು, ಗೌಡ್ರನ್ನ ಪದನ ಪವರ್ನ ಹಂಗಿರ್ತೈತಿ. ಅದಕ್ಕೊಂದು ವೇಟ್ ಇರ್ತೈತಿ. ಆ ವೇಟ್ಲಿನ ಹೊರಗೆ ಬರ್ಬೇಕಾದ. ಯಾವ ತಗೋತಾರ ಕೇಳ ನಮ್ಮ ಹಳಿ ಅಂದ್ರು. ಈಗ ಹೌದು, ಬೀಗರಾಗವ್ರ ಅಂದ್ಮೇಲೆ ನಮ್ಮಲ್ಲಿ ಇರ್ತಕ್ಕಂಥ ಚಟ ಅವ್ರು ಕಳ್ಕೋಬೇಕು, ಅವರಲ್ಲಿ ಇರ್ತಕ್ಕಂಥ ಚಟ ನಾವು ಕಳ್ಕೋಬೇಕು. ಮನಿ ಹಾಳಾಗ್ಬೇಕು. ಯಾವ ತಗೋತಾರ ಕೇಳ. ದೊಡ್ಡದ ಸಣ್ಣದ ಯಾವ್ದಿದ್ರು ನಡೀತಿದ್ದೆ. ಗೋಧಿಸ ಅವಂಗ ಯಾವ ಎಣ್ಣೆ ಅದದು ನದೀತೈತಿ ಅಂತ ಮನ್ನಿಲ್ಲಿ ಮಾಮ ಹತ್ತಿಗೆ ಹೊದ್ಯಾಕ ಯಾವ್ದು ಬಾತಲ್ ತಂದಿತ್ತಿದ್ದಲ್ಲ, ಯಾವ್ದ ಬೂಚ್ ಹಾಕೋದ ಅವನವನು ಹೊಯ್ಕೊಂತ ಹೋಗ್ಲಾಗ. ಅವನಿಗೆ ಧರ್ಮ ಸಂಕಟ. ಇವಂದು ಕೈಯಾಗಿಂದ ಅವಂದು ಹೋತಲ್ಲ. ಇವ ಏನ್ ಯಾವಾಗ ಪುತ್ತ ಅಂದ ಇವಂದು ಪುತ್ತೇನ ಆತು. ಹೆದರ್ಬೇಡ. ಓಟಿ ಕೊಡ್ತೀನಿ, ಗೋಟಿ ಹೊಡೆದು ಬಿಡೋ. ತುಂಬ ಹೋಗ್. ಬೆಂಗಳೂರು ತರ್ಲೇನು? ಬೆಂಗಳೂರು ಅಲ್ಲ ಹಳಿ ಅಂದ್ರೆ ನಾನೇ ನಮ್ಮ ಮದುವೆಗೆ ಒಪ್ಕೊಂಡೆ, ನೀವು ಒಪ್ಕೊಂಡ್ರಿ, ತಂಗಿನೂ ಒಪ್ಕೊಂಡಾಳ. ಆದ್ರೆ ನಿಮ್ಮನ್ನ ನಿಮ್ಮ ಅತ್ತಿಗೆಮ್ಮ ಒಪ್ಕೋಬೇಕಲ್ಲ. ಮನ್ನ ನನ್ನ ಅತ್ತಿಗೆ ನನಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತಾರೆ, ಮದುವೆಗೆ ಒಪ್ಕೊಳ್ಳಲ್ವಾ? ಹೇಗಾದ್ರೂ ಮಾಡಿ ಒಪ್ಪಿಸ್ತೀನಿ ಗೌಡ್ರೆ. ಅಡ್ಡಿ ಇಲ್ಲ. ಏ ಗೌರ್ಯಾ,
ಅನಿಸ್ತಾ ಇದೆ ಹೇಳಿ ಅಂದ್ರೆ ಮಾವನವ್ರೆ ಬಲ್ಲವ್ರು ಒಂದು ಮಾತು ಹೇಳ್ತಾರ, ಏನಂತ? ಭೂಮಿ ಮೇಲೆ ಬದುಕಿರುವಾಗ ಕರೆ ಕರೆ ಸ್ವರ್ಗ ನೋಡೋನು ನನ್ನಂತ ಕುಡುಕ ಮಾತ್ರ. ಗಂಡಗಬ್ರು ತಿಂತಾನ, ಹೊಟ್ಟೆಗೆ ಅನ್ನನ ತಿಂತಾನ. ಅಲ್ಲ ಸ್ವರ್ಗ ಏನೋ ತೋರ್ಸಿದ್ರಿ, ಏ ಹೋಗ ಅವಂಗ ಬತ್ಸಲ ತೋರ್ಸು, ಸ್ವಚ್ಛ ಮಾಡಿ ಒದಗ್ ಬತ್ತಾನ. ಅಂತೂ ನಮ್ಮ ಹಳ್ಳಿ ಅಂದ್ರು ಪವಿತ್ರರಾದ್ರು. ಸ್ವರ್ಗದಲ್ಲಿರುವ ರಂಬೆ ಊರ್ವಶಿ ಮೇನಕಿಯರನ್ನ ಕರೆಸ್ರನ್ನ ಹೇಳಕತ್ತ. ರಂಬೆ ಊರಸಿ ಮೇನಕೆ ಖಾಲಿ ಇಲ್ಲ, ಹೌದು ಕಬ್ಬು ಕದಿಯಾಕ ಹೋಗ್ಯಾದ. ಅವ್ರು ಕಡ್ಯಾಕ್ ಹೋಗ್ಯಾರ, ಕಬ್ಬು ಕದಿಯಾಕ ಕಬ್ಬ ಅಂದೆ ನಾನು ಬೇರೆ. ಏಯ್ ಬುಲ್ಬುಲ್ ಡ್ಯಾನ್ಸರ್. ಡ್ಯಾನ್ಸರ್ ಏ ಅವಿ ಬಾ ಇಲ್ಲಿ 4 ನಂಬರ್ ಟೇಬಲ್ ನೋಡ್ ಬಾ. 4 ನಂಬರ್ ಜಂಗ್ ಹಿಡ್ದೈತಿ, 5 ನಂಬರ್ ನೋಡ್ಬಾ ಎಲ್ಲ ನಾಳೆಗೆ. ಏ ಸರಿ ಬಿಡು, ಇದೊಂದು ಸೀಸನ್ ನನ್ನ ಮೇಲೆ ಮುಗಿಸ್ಕೊಲ್ಲಿ ಬಿಡು. ನಿನಗ ಗಂಧಸದ ಬೇಸದ ಹತ್ತೈತಿ ಇಲ್ಲಿ ನಿನಗ. ಹಾಲಾಕಿ ಕಬ್ಬು ಕದಿಯಾಕ ಹೋಗ ಮನೆ ಅಂದ್ರೆ ಎಂಜಾಯ್ ಮಾಡ್ಲಿ ಬಿಡು. ಏಯ್ ಯಾ ಎಂಜಾಯ್ ಮಾಡ್ಲಿ, ಗಾಂಜಾ ಇದ್ರೆ ಹೊಡಸಲಿ ಅವ್ರಿಗೆ. ಎಲ್ಲಿ ಬೇಕಲ್ಲಿ ತೆಕ್ಕಿ ಬೈತಾನ ನೀವು. ಹೊಡಿ ಮಿಕ್ಸ್ ಯಾ ನಮ್ಮದಿ ಬದಗೆತ್ತಾನು ಇವ. ಇಲ್ಲ ನೀವ್ ಎಂಜಾಯ್ ಮಾಡಿ ಹೇಳಿ ಅಂದ್ರೆ. ಏ ಗೌರೀಶ, ಓರಪ್ಪ ಮೊನ್ನೆ ಊರಾಗ ಒಂದ್ ಸುದ್ದಿ ಇದ್ದಿತ್ತು ಗೊತ್ತಾನ? ಯಾವ್ದ್ರೆ? ಇವ್ರ ಅಣ್ಣಗೇನೋ ಪ್ರಗತಿಪರ ರೈತ ಅಂತ ಪ್ರಶಸ್ತಿ ಕೊಟ್ಟಾರಂತ. ಬಂದೈತಿ ಸುದ್ದಿ ಅದು. 1 ಎಕರೆಕ 100 ಟನ್ ಕಬ್ಬು ಬೆಳಿತಾನಂತಲ್ಲಿ ಇವ್ರ ಅಣ್ಣ. ಬೆಳ್ಸನ್ರಿ ಅಲ್ಲೂ ಮತ್ ನಮ್ಮ ಹೊಲ್ದಾಗ ಯಾಕೆ ಬೆಳೆಯಂಗಿಲ್ಲ? ಬರೀ ಹಂದಿನೂ ಇರ್ತಾವು ಅಂದ್ರ ಮಂದಿ ಕಡಿಮೆ ಆಗ್ಯಾರ, ಹಂದಿ ಓಡಾಡಕತ್ತಾರ. ಇರ್ಲಿ ಬಿಡು. ಇನ್ನೊಂದು ವಿಚಾರ, ಇರು ಬರು ಕಬ್ಬೆಲ್ಲ ಯಾವ್ದೋ ಫ್ಯಾಕ್ಟ್ರಿ ಕಳಿಸಿ ಬಂದದ ರೊಕ್ಕ ಎಲ್ಲ ತಗೊಂಡ ಇವ್ರ ಅಣ್ಣ ಅವನಿ ಹೆಂತಿಗೆ ಪದಕ ಮಾಡಿಸ್ಯಾನಂತ. ನಾನು ನೋಡೋಕದು ಮಾಡಿದ್ನೋ. ನಮ್ಮ ಗೌಡ್ರಿಗೆ ಪದಕ ಅಂದ್ರ ಒಟ್ಟ ಮೈ ಜುಮ್ ಅನ್ನತ್ತನ. ಇರ್ಲಿ ಬಿಡು. ಇನ್ನೊಂದು ವಿಚಾರ, ಏನ್ರಿ? ಇರು ಬರೋ ಸಾಲ ಎಲ್ಲ ಇವನ್ ತಲೆ ಮೇಲೆ ಹೊರಿಸ್ಯಾನಂತಲ್ಲ. ಹೌದು, ಮತ್ ಇವ್ರ ಗತಿ ಗಂಗಾವತಿ ಅಂತಮ್ರ ಹಿಂಗ್ ಮೋಸ ಮಾಡಬಾರ್ದ್ರಿ. ಹಿಂಗಾದ್ರೆ ಕಾಲಕ್ಕೆ ಬೆಳಿ ಹೆಂಗ ಮಳಿ ಬೆಳಿ ಹೆಂಗ್ ಬರ್ತಾವ? ಯಾರು ಸುದ್ದಿ ಮಾತಾಡ ಇದು ಕೇಳಿಸ್ಕೊಂಡ ನಾವ ಸುದ್ದಿ ಇದನ್ನ ಹಿಂದಿನ ಮನಿ ಮಲ್ಲ ಮುಂದ್ರಿ. ಇದು ಮಲ್ಲವನ ಸುದ್ದಿ ಅಲ್ಲ ಅಂತ ನನಗೆ ಗೊತ್ತು. ಸತ್ಯ ಹೇಳದಿದ್ರೆ ನನ್ನ ಮೇಲ ಆಣೆ. ಯಾಕೋ ಕೂಸ ಇಂಥ ನಿರ್ಧಾರ ಯಾಕೋ? ಉಂಡಾಡೋ ವಯಸ್ಸು ನಿಂದು, ನೀ ಅಣಿ ಮಾಡಿದೆ ಅಂದ್ರ ನಾನು ಬಿಡ್ತೀನಿ. ನಾನು ಈಗ ನೋಡಿ ಎಲ್ಲ ಹೇಳಬೇಕು. ಹೇಳಬೇಡ ಅವ ಆನಿ ಇಟ್ಟನ, ನೀ ಹೇಳಬೇಡ ಅಂತೀರಿ. ಏನ್ ಹೇಳಿ ಯಪ್ಪ ನೀ ಯವ್ವ ಕೂಸ ಬ್ಯಾಡೋ, ನಿಂದು ಈಗ ಚಿಗಾಕತೈತಿ ಯವ್ವನ. ಎಲ್ಲ ಹೇಳಿ ತಲೆ ತುಂಬಿಸ್ಬಿಡಲಿ. ಬೆಂಕಿ ಹಚ್ಚದ್ ನನಗೆ ಹೇಳ್ತೀರಿ ನಾನು. ಏನಿಲ್ಲ, ಇರೋ ಬರ್ರಿ ಆಸ್ತಿ ಎಲ್ಲ ಅವ್ರ ಅಣ್ಣನ ಹೆಸರಲ್ಲಿ ಮಾಡ್ಕೊಂಡನಂತ, ನಿಮಗೆ ಸಾಲ ಹೊರಿಸ್ಯಾನಂತ ಅಂತ ಸೌದ್ಯಪ್ಪ. ನಾ ಇಲ್ಲಪ್ಪ, ನಾ ಇಂಥ ಮಾತು ಯವ್ವ ಯವ್ವ. ಅಂದ್ರೆ ಇಷ್ಟೊತ್ತು ಮಾತಾಡಿದ್ದು ನನ್ನ ಮನೆ ವಿಷಯ, ಮಾಡಿದ್ ಮೋಸ ನಮ್ಮಣ್ಣ, ಮಾಡಿದ್ದು ನನಗೆ. ಏ ಧರ್ಮ್ಯ, ತಮ್ಮಂತ ಬಾಯಿಗೆ ಬೆಲ್ಲ ಇಟ್ಟು ಕರಳಿಗೆ ಕತ್ರಿ ಹಾಕಿದ ನಿನ್ನ ಸೋಮ ಬಿಡಂಗಿಲ್ಲ. ಬರ್ತೈತ್ರಿ ಇರ್ವಿ ಅಂತ ಇರ್ವಿ ಸಿಟ್ಟಿರ್ತೈತಿ. ಮನುಷ್ಯರು ಹೊಟ್ಟಿಗೆ ನಾ ತಿಂತಾರ ಅಷ್ಟು ಹೊಟ್ಟಿಗೆ ಗೌಡ್ರ ಮತ್ತು ಹೊಟ್ಟಿಗೆ ಏನ್ ತಿಂತಾರ? ಅದ ಹೇಳಕತ್ತೀನಿ. ಹೊಟ್ಟೆ ಹಸ್ದಾಗ ಗೌಡ್ರು ಹೊಟ್ಟಿಗೆ ಏನ್ ತಿಂತಾರ? ಎಗ್ ರೈಸ್ ತಿಂತಾರ. ನಾವು ಬಿಟ್ಟನ ತುಂಬಿದೆ ಐಟ. ಗ್ರಾಮ್ಯಾಟಿಕಲಿ ಭಾಳ ಶಾನದಿಲ್ಲ ನೀನು. ಗ್ರಾಮರ್ ಒಟ್ಟ ಇಷ್ಟ ಮಾಡಂಗಿಲ್ಲ. ಹಳಿ ಅಂದ್ರೆ ಸಂಸಾರ ಹಳಿ ಅಂದ್ರೆ ನಾನು ಹೇಳಿದಾಗ ಕೇಳ್ತಿರಲ್ವಾ? ಖಂಡಿತ. ಅಷ್ಟಾದ್ರೆ ಸಾಕ್ರಿ. ಬಿಜಾಪುರ ಮಾಡಿ ಅದ್ರ ಮ್ಯಾಲ ಒಂದು ಗೋಳ್ ಗುಮ್ಟ ಇಟ್ಟು ನಾ ಕಳಿಸಿಡಕ್ ಹೋಗಿದ್ನೇ ಜಾರ್ ಬಿತ್ತದು. ಇನ್ನು ಇಡಕ್ಕೆ ಒಳಗಡೆ ಹೋಗು, ಫೈಲ್ ತಗೊಂಡ್ ಬರ್ಬೇಕು. ಅದ್ರಿ ತಂಡ ಬಿಡ್ಲೆ. ನೀವೇನ್ ಮಾಡ್ಬೇಕು ಗೊತ್ತಾ? ಒಂದ್ ಚಿಕ್ಕದ ಸುಳ್ಳು ಹೇಳ್ಬೇಕು. ಏನಂತ? ಏನಿಲ್ಲ, ಕಬ್ಬು ಸುಟ್ಟಿರೋ ಸುದ್ದಿನ ನನ್ನ ಸ್ನೇಹಿತರು ನನಗೆ ಫೋನ್ ಮಾಡಿ ಹೇಳಿದ್ರು. ಹಾಗೆ ಬರ್ಬೇಕಾದ್ರೆ ತಹಶೀಲ್ದಾರ್ ಆಫೀಸ್ಗೆ ಹೋಗಿದ್ದು ಒಂದು ಫಾರ್ಮೆಟ್ ತಂದಿದ್ದೀನಿ. ಇದ್ರ ಮೇಲೆ ಅಣ್ಣ ಮತ್ತು ಅತ್ತಿಗೆ ಮುಂದೆ 2 ಸಹಿ ಮಾಡಿಸಿದ್ರೆ ಒಂದು 10 ಲಕ್ಷ ರೂಪಾಯಿ ಪರಿಹಾರ ಕೊಡ್ತಾರ ಅಂತ ಹೇಳಿ. ಕಬ್ಬು ಸುಮ್ನೆ ಸುಳ್ಳ ಅಷ್ಟು ಮಾಡಿ ಸಹಿ ಮಾಡಿಸ್ಕೊಂಡು ಬಂದ್ರಿ, ಶಿಲ್ಪನ್ ಕೊಟ್ಟು ಮದುವೆ ಮಾಡ್ತೀರಿ ಅಂತ ಮಾಡ್ತಾನೆ. ಇನ್ನೊಂದು ವಿಚಾರ,
ನಿಮ್ಮಣ್ಣನಿಗೂ ನನಗೂ ಬಹುದಿನಗಳಿಂದ ಒಂದು ಸಂಬಂಧ ಇದೆ. ನಿಮ್ಮಣ್ಣ ಕೆಲವು ದಿನಗಳ ಹಿಂದೆ ನನಗೊಂದು ಉಡುಗೊರೆ ಕೊಟ್ಟು ಹೋಗಿದ್ದಾನೆ. ಕೊಟ್ಟಿರೋ ಈ ಉಡುಗೊರೆನ ಬಹಳಷ್ಟು ದಿನ ಇಟ್ಕೊಳ್ಳೋನಲ್ಲ ನಾನು. ಇದನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಅಣ್ಣನಿಗೆ ಮುಟ್ಟಿಸ್ತೀರಾ? ಮಾವನವ್ರೆ ನೀವು ಮನವಿ ಮಾಡಬಾರ್ದು, ಆಜ್ಞೆ ಮಾಡಬೇಕು. ಯಾಕೆ? ಹೆಣ್ಣು ಕೊಟ್ಟ ಮಾವ ಕಣ್ಣು ಕೊಟ್ಟ ದೇವರ ಸಮಾನ. ಮಾವನವ್ರು ಹೇಳೋ ಮಾತು ಕೇಳೋದು ನನ್ನ ಕರ್ತವ್ಯ, ಅದು ಮಾಡ್ತೀನಿ ನಾ. ಗೌರೀಶ ಕೊಟ್ಟ ಮಾತಿನಾಗ ನೋಡ್ಕೊಳ್ಳೋರ್ಗೆ ಏನಂತಾರ? ಅಪ್ಪು ಗುಟ್ಟಿದವ ಅಂತಾರ. ಒಂದ್ ವೇಳೆ ತಪ್ಪಿ ನಡೆದ್ರ ಮಿಂಡ್ರಿ ಗುಟ್ಟಿದವ. ಅವ್ರು ಕೇಳಿದ್ರು ಉತ್ತರ ನಾವು ಅಜ್ಞೇನ ಇಲ್ಲ, ಟಚ್ ಆತ ಬರ್ರಿ. ಕಿವಿಗೆ ಬಿತ್ತು ಒಂದು ಸ್ವಲ್ಪ. ಇಲ್ಲ ಅಲ್ಲೇ ಬಿತ್ತು. ಏಯ್ ಗೌರ್ಯ, ಮೊದಲ ಬಹಳ ಓದ್ಕೊಂಡಿರೋ ತಲೆ ಅದ. ಹೌದ್ರಿ, ಮನಿಗೆ ಹೋಗಿ ಸಹಿ ಮಾಡಿಸ್ತಾನೆ ನೋಡ್ಕೊಂಡ್ರ ನಾ ಬಿಡ್ತೀನಿ. ನಾನು ಬ್ಲೂಟೂತ್ ಕನೆಕ್ಟ್ ಮಾಡ್ರ ಮನಿಗೆ ಹೋಗ್ತೀನಿ. ನಿನ್ನ ಬಸ್ ಚಾರ್ಜು ಬೇದ, ಅನ್ನು ಬೇದ, ಊದಿಗೆ ಹೋಗಿ ನುಗ್ಗ ಮಗಲೇ ಮಗಲೇ ಎಲ್ಲ ಅವದ ಸುದ್ದಿ ಮದ್ಕೊಳಕತ್ತದ. ನಾ ಏನು ಗೆನಸ್ಕೆರೆ ಹಾಕಿದ್ಲಿ ಇಲ್ಲಿ. ಯಾರು ಸುದ್ದಿ ಮಾಡ್ಕೋತಾರ? ಮತ್ತೆ ನಾವು ಮದ ಯಾವ ಇಲ್ಲಪ್ಪ ಮದ ನಂದು ಯಾಕ ಮದುವೆ ಆಗಂಗಿಲ್ಲ ಮಮ್ಮ. ಯಾಕೆ? ನನ್ನ ಹೆಣ ಅದ್ದ ಒಯ್ತದ ಗೊತ್ತೈತಿ ನನಗೆ. ರಾತ್ರಿ ಒಂದು ಕನಸು ಬಿದ್ದಿತ್ತು ಮಮ್ಮ. ಏನಂತ? ನನ್ನ ಕನಸಿನ್ಯಾಗ ಅವ್ದು ಇಬ್ಬರಿಗೂ ಮದುವೆ ಆಗಿತ್ತು. ನಾ ಅವ್ದು ಮದುವೆಯಾಗ ತಿರುಗ್ಯಾದಿ ಅನ್ನ ಸದ ನಿದಾಕತ್ತಿದ್ದೆ. ಅನ್ನ ಸರ ಹಿಂಗೆ ನೀಡ್ತಾರಲ್ಲೇ? ಬಕೆಟ್ನಾಗ ಹಿಂಗ ಇಟ್ಕೊಂಡು ಬರ್ತದಿಲ್ಲ. ನಿನಗ ಕೊಟ್ಟು ಮದುವೆ ಮಾಡ್ತೀನಿ. ಏನು ಕೊತ್ತಿ ಬಿದ್ದವ ಮದ. ಎಷ್ಟು ಮಂದಿ ನಡು ಮಾತು ಕೊಡ್ತೀನಿ, ನಿನಗ ಕೊಟ್ಟ ಮದುವೆ ಮಾಡ್ತೀನಿ. ಇಷ್ಟು ಮಂದ್ಯಾಗ ಹಾ, ಸಾಕ್ಷಿ ನೀವು ಅದಿದಿಲ್ಲ ನೋಡ್. ಆಗುದಿಲ್ಲ ಅನ್ನೋದು ನಮ್ಮ ಪಾತಿಯಲ್ ನದಿ ಅಂದ ನೀನು. ಮಾತು ಕೊಟ್ಟನಿಲ್ಪ? ಗೊತ್ತಾದಿಲ್ಲ, ಮಾತು ಕೊತ್ತಾನಿಲ್ರಿ. ನೋಡ್ರಿ ನೀವು ಸಾಕ್ಷಿ ಇದ್ದೀರಿ ಮಾಮ. ವಿಚಾರ ಮಾಡಿ ಮಾತು ಕೊದು. 4 ಮಂದಿಯಾಗ ಮಾತು ಕೊದಾಕತಿ. ಮನುಷ್ಯ ಒಮ್ಮೆ ಮಾತು ಕೊತ್ತ ಮೇಲೆ ಅದನ್ನ ಕೊತ್ತಂಗ ಮನಸ್ಸು ಮದಯ ಮನಸ್ಸು. ಅಲ್ಲಿ ಮನಸ್ಸು ಇಲ್ಲಿ ಇರ್ತೈತೇನ? ಅದು ಪ್ಯಾಂತ್ ಇಲ್ಲಿ ಕಲ್ಯಾಕತ್ತಿತ್ತು, ಎದ್ಸ್ಕೊಂಡೆ. ಆಯ್ತು, ನಿನಗ ಕೊಟ್ಟು ಮದುವೆ ಮಾಡ್ತೀನಿ. ಅದು ಬ್ಯಾದ ಮಮ್ಮ. ಆ ಚಿಲಿಪಿ ಒತ್ತದ ನಂದು ಛೇದಂಗೆ ಇಲ್ಲ. ಯಾಕೋ? ಹೊಲಕ್ ಕುಂತದು ಬದಿತಲ್ಲ, ಹೊರಗೆ ಬಂದದು ಬದಿತಲ್ಲ. ನಾಲ್ಕು ಮಾತು ಪ್ರೀತಿಲೇ ಮಾತಾಡ. ಎಲ್ಲಿ ಪ್ರೀತಿಯಿಂದ ಮಾತಾಡ್ತದೋ? ಬೆಳಿಗ್ಗೆ ಚಾ ಮಾಡಂತ ಹೇಳೀನಿ. ಚಾ ಪುದಿ ಸಕದಿ ಹಾಲು ಎಲ್ಲ ಬಾಯಾಗ ತುದುಕಿ ಗ್ಯಾಸ್ ಮೇಲೆ ಕುಂದಿಸಿ ಗ್ಯಾಸ್ ಹಚ್ಚಿ ಬಿತ್ತಲ್ಲಪ್ಪ. ನೋದಿಲ್ಲ ಯಾವ ನಮೂನಿ ಚುತ್ತೈತಿ. ಈಕಿನ ಹೆಂಗಾರ ಮಾಡಿ ಲವ್ ಮಾಡಿ. ಹೆಂಗದ ಮಾದಿ ಲವ್ ಮಾದ ಮಮ್ಮ. ಆಕಿಗೆ ನಿದ್ದೆ ಗುಲ್ಗೆ ಹಾಕಿ ರೇಪ್ ಮಾಡ್ಲಿ ಅನ್ನ. ನಿದ್ದೆ ಗುಳಿಗೆ ಹಾಕಿದ್ರೆ ನೀ ಲವ್ ಮಾಡಾಕತ್ತಿ, ನಾವು ಮಾಡತಾನ, ಇವ್ ಮಾಡತಾನ, ಯಾರು ಮಾಡ್ತಾರ ಅಂತ ಏನು ಗೊತ್ತಾಗೋದಿಲ್ಲ. ಎಚ್ಚದಿದ್ದಿಲ್ಲ ಅಂದ್ರೆ ದನಕ್ಕೆ ಬದಂಗೆ ಬದಿತಲ್ಲ ಹೋಕಿ. ಅದಕ್ಕೆ ನಿದ್ದೆ ಗುಲಿಗೆ ಹಾಕಿ ನಿದ್ದೆ ಹತ್ತನ ಚುಮ್ಮಿದೋದು. ನಿದ್ದೆ ಹತ್ತಿದ ಮೇಲೆ ನಾನದ ಮಾಡ್ಲಿ, ನೀನದ ಮಾಡ್ಲಿ, ಅವನದ ಮಾಡ್ಲಿ, ಬಾತ್ಲಿ ಬೂತ್ ಸೊಪ್ಪನ್ನು ಕೈ ಮಾಡಿ ಹೊಯ್ಕೋತ ಹಂಗೆಲ್ಲ ಬಿದಂಗಿಲ್ಲ ಮಾಮ. ನಾ ಯಾರು ಹೆದೆ ಎತ್ತಿದ ಗತ ಸದಪ. ಅದು ಆವಿನ ನಾಲಿಗೆ ಮಾಮ. ಆಕಿನ ಕಚ್ಚಾಕಾಗಲಿಲ್ಲ ಅಂದು ನೆಕ್ಕೆದ ಕೈ ಬಿತ್ತಿದ್ ಮಾಮ. ಆಯ್ತು, ಹೋಗಿ ನಿನ್ಗೆ ಹೆಂಗ್ ಬೇಕಂತ ನಾ ಯಾವುದು ನಿನ್ನ ಅಲಿಯ ಪುತ ಪುತ. ಹೋಗು. ಏ ಧರ್ಮ, ನನ್ನ ತಮ್ಮದಾನ ಅಂತ ಹಾರಾಡ್ತಿದ್ಯಲ್ಲ ನೋಡು. ಅದೇ ನಿನ್ನ ತಮ್ಮ ಇವತ್ತು ನಿನ್ನ ಮನೆ ಅಂಗಳಕ್ಕೆ ಬಂದಾನ. ಆದ್ರೆ ನಿನ್ನ ತಮ್ಮನಾಗಿ ಅಲ್ಲ, ನನ್ನ ಮನೆ ಸಾಕು ನಾಯಿಯಾಗಿ. ಇಷ್ಟು ದಿನ ಅವನ ಇದೆಯಲ್ಲಿ ನೀ ತುಂಬಿರೋ ಅಣ್ಣನ ಪ್ರೀತಿ ಇತ್ತು. ಆದ್ರೆ ಈಗಲ್ಲಿ ಅದಕ್ಕೆ ಜಾಗ ಇಲ್ಲ. ಅಲ್ಲಿ ಇರೋದು ನನ್ನ ತಂಗಿ ಮೋಹ ಮಾತ್ರ. ಬೇಕಾದಂತ ಪ್ರಪಾತದೊಳಗ ಬಿದ್ದವನನ್ನ ಕೈ ಹಿಡಿದೆತ್ತಿ ಮೇಲ್ ತರಬಹುದು. ಆದ್ರೆ ಹೆಣ್ಣಿನ ಮೋಹದೊಳಗ ಬಿದ್ದವ ಎದ್ದು ಬಂದದ್ದು ಇತಿಹಾಸದಾಗ ಇಲ್ಲ. ನೋಡ್ತಾ ಇರು, ಇವಾಗ ನಿನ್ನ ತಮ್ಮ ತನ್ನ ಕೈಯಾರ ನಿನ್ನ ಕುತ್ತಿಗೆಗೆ ಕೈ ಹಾಕಿ ಮನೆಯಿಂದ ಹೊರಗೆ ಹಾಕ್ತಾನ. ಆಮೇಲೆ ನೀನು ಬೀದಿಲಿ ನಿಂತು ಅಮ್ಮ ತಾಯಿ ಅಂತ ಭಿಕ್ಷೆ ಬೇಡೋದನ್ನ ಇದೇ ಕಣ್ಣಾರ ನೋಡ್ಬೇಕು. ನೋಡ್ತೀನಿ. ಏ ಧರ್ಮ, जलते उसको आग कहता है, बुझते उसको रॉक कहता है. श्रीकांत गौड़ा दिखला तो शकुनी मामा कहता है.